ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹಾಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಧಾರವಾಡ ಕುಮಾರೇಶ್ವರಿ ಉಪನಗರದೊಳಗೆ ಈಶ್ವರ ದೇವ್ರ ಗುಡಿಯಾಗ ಶಿವರಾತ್ರಿ ಹಬ್ಬ ಭಾಳ ಚಂದ ಆಚರಿಸ್ತಾರೆ. ಇವತ್ತು ಬೆಳಿಗ್ಗೆ ನಾ ಗುಡಿಗೆ ಬಂದಿದ್ದಿಲ್ಲ, ಕಾರಣ ನಾನು ಡ್ಯೂಟಿಗೆ ಹೋಗಿದ್ದೆ. ನಂದು ಇವತ್ತು ಶಿಫ್ಟ್ ಇತ್ತು. ಇದು ಡ್ಯೂಟಿ ಮುಗಿಸ್ಕೊಂಬಂದು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಗುಡಿಗೆ ಬಂದಿದ್ದೆ. ದೇವ್ರ ನಮಸ್ಕಾರ ಮಾಡಿ ಹೋದ್ರತ ಅಂಥೇಳಿ ದೇವ್ರನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ಬೆಳಿಗ್ಗೆಲ್ಲ ಮಸ್ತ್ ಆತಂತ ಪೂಜೆ ಗೀಜೆ ಎಲ್ಲ, ಇಲ್ಲಿ ಅಭಿಷೇಕ ಪೂಜೆ ಎಲ್ಲ. ಈ ವರ್ಷ ಹೊಸ ಪಾಲ್ಕಿ ತಂದಿದ್ರ, ಅದ್ರ ಸಂಬಂಧ ಬೆಳಿಗ್ಗೆ ಎಲ್ಲ ಓಣ್ಯಾಗ ಮೆರವಣಿಗೆ ಇಟ್ಕೊಂಡಿದ್ರು. ಇಲ್ಲಿ ಹೊರಗಡೆ ಇದೆಲ್ಲ ಫುಲ್ ಡೆಕೋರೇಷನ್ ಲೈಟ್ ಗಿಟ್ ಹಾಕೆಲ್ಲ ಮಸ್ತ್ ಮಾಡ್ತಾರೆ. ಮಂದಿ ಕಡಿಮೆ ಐತಿ ಅನ್ಕೋಬೇಡ್ರಿ. ಮಂಗಳವಾರ ಅಮಾಸೆ ಐತಿ, ಅವಾಗ ಅನ್ನ ಪ್ರಸಾದ ಇರ್ತೈತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ. ಅದರಿಂದಾಗಿ ಅವತ್ತು ಜಾಸ್ತಿ ಮಂದಿ ಕೂಡ್ತೈತಿ. ನಾಳೆ ಶಿವರಾತ್ರಿ ಇರುವ ಕಾರಣ ಎಲ್ಲ ಗುಡಿದು ಡೆಕೋರೇಷನ್ ಎಲ್ಲ ಮಾಡತ್ತೀವಿ. ಮತ್ತು ಶನಿವಾರ, ನಾಳೆ ಸಂಡೇ ಶಿವರಾತ್ರಿ ಇರ್ತೈತಿ. ಅದ್ರ ಸಂಬಂಧ ಇಲ್ಲಿ ಮೇಲ್ಗಡೆ ಮೈಕ್ ಕುಂದ್ರಸಕ್ಕೆ ಬಂದಿದ್ವಿ. ಇದು ನಮ್ಮ ಕುಮಾರೇಶ್ವರಿ ನಗರದ ಎಂಟ್ರೆನ್ಸ್. ಇದು ಎಂಟ್ರೆನ್ಸ್ ಹನುಮಪ್ಪನ ಗುಡಿಲಿಂತ್ರ ಈಶ್ವರ ದೇವ್ರ ಗುಡಿ ಮಠನೂ ಈ ಥರ ಲೈಟಿಂಗ್ ಡೆಕೋರೇಷನ್ ಎಲ್ಲ ಮಾಡ್ಯಾರ. ಭಾಳ ಚಂದ ಕಾಣತ್ತೆ ರಾತ್ರಿ. ಇದು ಮಹಾಶಿವರಾತ್ರಿ ಈಶ್ವರ ಗುಡಿ ಜಾತ್ರಾ ಅಂಗವಾಗಿ ಅಂಬಿನಬಾವಿಯಿಂದ ಶ್ರೀ ಸಂಸ್ಥಾನ ಪಂಚಗುರು ಹಿರೇಮಠ ಮಹಾಸ್ವಾಮಿಗಳನ್ನು ಪ್ರವಚನಗೋಸ್ಕರ ಕರೆಸಲಾಗಿತ್ತು. ಮಹಾಸ್ವಾಮಿಗಳು ಬಂದಾದ ನಂತರ ಮಾಜಿ MLA ಅಮೃತ್ ದೇಸಾವ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು. ಇವರನ್ನು ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದೆವು. ಅಮೃತ್ ದೇಸಾಯಿ ಸರ್ ಈಗ ದೇವ್ರ ದರ್ಶನ ತೊಗೊಳಕ್ಕೆ ಗರ್ಭಗುಡಿ ಒಳಗೆ ಹೋಗಿ ಕೈ ಮುಗಿಯಕತ್ತಾರೆ. ಅಮೃತ್ ದೇಸಾಯಿ ಸರ್ ವಿಡಿಯೋ ಮಾಡತ್ತಿದ್ದೆ, ಆದರೆ ನಿಮಗೆ ಏನು ಕಾಣೋದಿದೆ ಅಂದ್ರೆ ಒಂದು ಮೊಟ್ಟೆ ಕತೆ, ಬರೀ ತಲೆ ಕಾಣತ್ತವ ಎಲ್ಲರೂ. ಇಲ್ಲಿ ನಾ ಎಷ್ಟೋ ವಿಡಿಯೋ ಮಾಡೋಕ್ಕೆ ಕರೆಕ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡತ್ತಿದ್ದೆ, ಆದರೆ ನಾನು ಮುಂದೆ ನಿಂತ ಅಜ್ಜಾರ ಸರಿಯಾಕತ್ತಿದ್ದೀನಿ. ಇಲ್ಲಿ ಅವ್ರದ್ದು ಬರೀ ತಲೆನೇ ವಿಡಿಯೋ ಮಾಡೀನಿ ಇದ್ರಾಗ ಬರೀ. ಇದೆಲ್ಲ ಮುಗಿದಾದ ನಂತರ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಟಾರ್ಟ್ ಆದವು. ಈ ಸಣ್ಣ ಹುಡುಗರು ಈಗ ಭರತನಾಟ್ಯ ಮಾಡ್ತಾರ ನೋಡ್ರಿ. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಗಜಾನನಯುತಂ. ಮಹಾಸ್ವಾಮಿಗಳು ಮತ್ತು ಅಮೃತ್ ದೇಸಾಯಿ ಸರ್ ಅವರ ಕಡೆಯಿಂದ ಈಗ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಕಾರ್ಯಕ್ರಮ ಮುಗಿದಾಗ ಅಮೃತ್ ದೇಸಾಯಿ ಸರ್ನ ಭೇಟಿ ಮಾಡಿ ಮಾತಾಡ್ಸಿದ್ವಿ. ಹಂಗೆ ಒಂದೆರಡು ಸೆಲ್ಫಿ ಫೋಟೋ ತಗೋತೀವಿ. ನಮಸ್ಕಾರ. ಏನಪ್ಪ ನೋಡ್ರಿ, ಇವತ್ತ ನಮ್ಮ ಈಶ್ವರ ಗುಡಿ ಜಾತ್ರೆ ಐತಿ. ಎಲ್ಲರೂ ಫುಲ್ ನಮಸ್ಕಾರ ಅವ್ರಿಗೆ ಪಾಪ ಮಂದಿಗೆ.
ಇದೇನ್ರಿ ನೋಡ್ರಿ ಹಿಂಗಂತಾರ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಅಂದಿಲ್ಲ ಅಂದ್ರೆ ಇವ್ರ ಮ್ಯಾಲ ಇವನಿಗೆ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಇಲ್ರಿ ಹಂಗೇನಿಲ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಇವತ್ತ ನಮ್ಮ ಈಶ್ವರಗುಡಿ ಜಾತ್ರೆ ಐತ್ರಿ. ಎಲ್ಲಾರು ಬೇಕಾದ್ರೆ ಇಲ್ಲಿ ನೋಡ್ಬೋದ್ರಿ. ಕಾರ್ಯಕ್ರಮ ಮುಗಿಯಾಕ ಇನ್ನೊಂದು 10-15 ನಿಮಿಷ ಐತೆ ಅಂದಾಗ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊಳತ್ತಿದ್ವಿ ಯಾವ ಥರ ನೀಡ್ಬೇಕು ಊಟದ್ದೆಲ್ಲ ಅನ್ನೋದು. ಪ್ರಸಾದದ ಎಲ್ಲ ಪ್ರಾರಂಭ ಮಾಡ್ಕೊಂಡ್ವಿ. ಕರೆಕ್ಟ್ 9 ಗಂಟೆಗೆ ಕಾರ್ಯಕ್ರಮ ಮುಗೀತು. ಮುಗಿದ ನಂತರ ಎಲ್ಲ ರೆಡಿ ಮಾಡ್ಕೊಂಡು ಒಂದು 4-5 ಕೌಂಟರ್ ಮಾಡ್ಕೊಂಡಿದ್ವಿ. 2 ಕಡೆ ಹೆಣ್ಮಕ್ಳದ್ದು ಸಪ್ರೇಟು, ಗಂಡು ಮಕ್ಳು ಸಪ್ರೇಟು, ಜಾಸ್ತಿ ಗದ್ದಲಾಗ್ಬಾರ್ದು ಅಂತೇಳಿ. ನಮ್ಮದೆಲ್ಲ ಊಟ ಗೀಟ ಆಗ್ಬೇಕಂದ್ರೆ 11 ಗಂಟೆ ಆಯ್ತು. 11 ಗಂಟೆ ಊಟ ಗೀಟ ಮಾಡ್ಕೊಂಡು ನಾವು ಪಾನ್ ಹಾಕ್ಕೊಂಬರೋಣ ಅಂತೇಳಿ ಹೊರಗೆ ಹೊಂಟ್ವಿ.